ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ಸ್ವಲ್ಪ ವರಂಡ ಎಲ್ಲ ಗುಡಿಸಿ ಕ್ಲೀನ್ ಮಾಡೋದಿತ್ತು. ವರಂಡ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡೆ. ಟಿ ವಿ ಶೋಕೇಶ್ ಹತ್ರನೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಬುಕ್ಸ್ ಎಲ್ಲ ಚಲ್ಲಾಪಿಲ್ಲಿ ಆಗಿತ್ತು, ಅದನ್ನು ಕೂಡ ನೀಟಾಗಿ ಜೋಡಿಸಿ ಎಲ್ಲ ನಾನು ಕ್ಲೀನ್ ಮಾಡಿ ಮುಗಿಸಿದೆ. ಟಿಫನ್ ರೆಡಿ ಮಾಡೋಣ ಅಂತ ಅಡುಗೆ ರೂಮಿಗೆ ಬಂದು ದೋಸೆ ಇಟ್ಟು ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಟಿಫನ್ ಮಾಡ್ತಾಯಿದ್ದೆ. ಒಂದು ಚಿಕ್ಕ ಪ್ರಾಬ್ಲಮ್ ಏನು ಅಂದರೆ, ನಾನೇನು ಮಾಡಿದ್ದೆ, ಚಪಾತಿ ಮಾಡಿದ್ದಂಥ ತವಾದಲ್ಲಿ ದೋಸೆ ರೆಡಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನಾಗಿದೆ ಅಂದರೆ, ದೋಸೆ ಸರಿಯಾಗಿ ಬರ್ತಾ ಇಲ್ಲ. ಟೈಮ್ ಬೇರೆ ಆಗಿತ್ತು. ಜಾಸ್ತಿ ಎಣ್ಣೆ ಎಲ್ಲ ಹಚ್ಚಿ ದೋಸೆ ಬರೋ ಥರ ಟ್ರೈ ಮಾಡ್ತಾಯಿದ್ದೆ. ನನ್ನ ಮಗ ಹೇಳ್ತಾಯಿದ್ದ, ಅಮ್ಮಿ ಇವತ್ತು ದೋಸೆ ಬದಲು ಅವು ಖಂಡಿತ ಚಪಾತಿ ಆಗ್ತವೆ ಬಿಡಿ ಅಂತ ಹೇಳಿ ನಗಾಡಿಸ್ತಾ ಇದ್ದ. ಟಿಫನ್ ಎಲ್ಲ ರೆಡಿ ಮಾಡಿದೆ. ಟಿಫನ್ ಇನ್ನೇನು ತಿನ್ನಬೇಕಲ್ವಾ. ನನಗೆ ಯಾವಾಗಲೂ ಸೌತೆಕಾಯಿ ತುಂಬ ಇಷ್ಟ ಆಗುತ್ತೆ. ಲಂಚು ಟಿಫನು ಏನೇ ಇದ್ರೂ ಅದ್ರ ಜೊತೆ ಸೌತೆಕಾಯಿ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಮತ್ತು ಸೌತೆಕಾಯಿ ತಿನ್ನೋದ್ರಿಂದ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ ಅಂತ ಎಲ್ರಿಗೂ ಗೊತ್ತಲ್ವಾ. ಸೊ ಹಾಗಾಗಿ ಸೌತೆಕಾಯಿನ ನಾನು ಜಾಸ್ತಿ ಬೆಳೆಸ್ತೀನಿ ಊಟದಲ್ಲಿ ಹಾಗೂ ಟಿಫನಲ್ಲೂ ಕೂಡ. ಈಗ ಟಿಫನ್ ಎಲ್ಲ ರೆಡಿ ಆಯಿತು, ಸೌತೆಕಾಯಿ ಎಲ್ಲ ಹೆಚ್ಚಿಟ್ಟಾಯಿತು. ಇವಾಗ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಅಂತ ಅನ್ನಿಸ್ತಿದೆ. ನಾನು ಯಾಕೆ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಟೈಮ್ ಆಗಿತ್ತು, ಬೇಗ ಹಾಕ್ಕೊಳ್ತಾ ಇದ್ದೆ. ನೋಡಿ, ನನ್ನ ಫೇವ್ರೆಟ್ ಸೌತೆಕಾಯಿ ದೋಸೆ. ಮತ್ತು ಇದು ಕೆಂಪು ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಇದ್ರ ಜೊತೆ ನನಗೆ ಯಾವಾಗಲೂ ಇಷ್ಟ ಆಗುತ್ತೆ, ಇದು ಕೂಡ ಇಷ್ಟ ಆಗುತ್ತೆ. ಮಜ್ಜಿಗೆ, ಸ್ವಲ್ಪ ಮಸಾಲ ಮಜ್ಜಿಗೆ ಮಾಡ್ಕೊಂಡಿದ್ದೆ. ಟಿಫನ್ ಎಲ್ಲ ಮುಗಿಸಿದೆ. ಟಿಫನ್ ಎಲ್ಲ ತಿಂದು ರೆಡಿ ಆಗೋಣ ಅಂತ ಬಂದೆ. ಕಸ್ಟಮರ್ ಬರ್ತೀನಿ ಅಂತ ಕಾಲ್ ಮಾಡಿದರು. ಕೂದಲು ಇನ್ನೂ ಹಸಿಯಾಗಿತ್ತು. ನಾನು ಯಾವಾಗಲೂ ಅಷ್ಟೇ, ಸ್ನಾನ ಮುಗೀತು ಅಂದರೆ ಜಸ್ಟು ಕೂದಲನ್ನೆಲ್ಲ ಒಂದು ಪೋನಿ ಥರ ಒಂದು ಕ್ಲಿಪ್ ಹಾಕ್ಬಿಡ್ತೀನಿ. ಇಷ್ಟ ನನ್ನ ಹೇರ್ ಸ್ಟೈಲ್ ಆಗಿರುತ್ತೆ. ಸ್ನಾನ ಆಗಿದ್ದ ದಿನ, ತಲೆಗೆ ಸ್ನಾನ ಆಗಿದ್ದ ದಿನ ಅದು ನನ್ನ ಯಾವಾಗಲೂ ಹೇರ್ ಸ್ಟೈಲ್ ಅದೇ ರೀತಿ ಆಗಿರುತ್ತೆ. ಶಾಪ್ ಹತ್ರ ಬಂದು ಸ್ವಲ್ಪ ಹಾಗೆ ಲೈಟಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಜಸ್ಟು ಕ್ಲೀನ್ ಅಂದರೆ ಫ್ರೀ ಇದ್ದಾಗ ಆರಾಮಾಗಿ ಕ್ಲೀನ್ ಮಾಡ್ತೀನಿ. ಸ್ವಲ್ಪ ಗಡಿಬಿಡಿ ಹೊರಗಡೆ ಎಲ್ಲರೂ ಹೋಗೋದಿತ್ತು ಅಂತ ಅಂದರೆ ಹಾಗೆ ಸ್ವಲ್ಪ ಮೇನ್ ಮಿರರ್ ಮಾತ್ರ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬೇಗ. ಆಮೇಲೆ ಕಸ್ಟಮರ್ ಬೇರೆ ಫೋನ್ ಮಾಡಿದ್ರಲ್ಲ, ಅವರು ಆಮೇಲೆ ಏನಂದರು, ಇಲ್ಲ ಮೇಡಮ್ ನಾನು ಮಧ್ಯಾಹ್ನದ ಮೇಲೆ ಬರ್ತೀನಿ ಅಂದರು. ಹಾಗಾಗಿ ಸುಮ್ಮನೆ ಅದೇ ನಾನು ಕೂಡ. ಎಂತ ಆಗಿದೆ ಅಂತ ಅಂದರೆ, ಮಿರರ್ ಕ್ಲೀನ್ ಮಾಡೋಣ ಅಂತ ಸ್ಪ್ರೇ ಬಾಟಲಿಂದ ಸ್ಪ್ರೇ ಮಾಡ್ತಾಯಿದ್ದೀನಿ. ಅದರಿಂದ ನೀರು ಹೊರಗಡೆ ಬರ್ತಾನೆ ಇಲ್ಲ. ಯಾಕೆ ಅಂದರೆ ಆವಾಗವಾಗ ಮಕ್ಕಳುಗಳು ನಮ್ಮ ಶಾಪ್ಗೆ ವಿಸಿಟ್ ಮಾಡ್ತಲೇ ಇರ್ತಾರೆ. ಅದನ್ನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದನ್ನೆಲ್ಲ ತಿರುಗಿಸಿಟ್ಬಿಟ್ಟು ಏನೋ ಹಾಳು ಮಾಡಾಕ್ಬಿಟ್ಟಿದ್ರು. ಅದನ್ನು ನಾನು ಸ್ವಲ್ಪ ಹಾಗೆ ಸರಿ ಮಾಡಿಕೊಂಡು ಸ್ಪ್ರೇ ಎಲ್ಲ ಮಾಡಿ ಮಿರರ್ ಎಲ್ಲ ಸ್ವಲ್ಪ ನೀಟಾಗಿ ಹಾಗೆ ಎಲ್ಲ ಕ್ಲೀನ್ ಮಾಡಿದೆ. ಮಕ್ಕಳನ್ನ ಇಷ್ಟಪಡೋರು ಏನು ಮಾಡೋಂಗಿಲ್ಲ. ಮಕ್ಕಳು ಏನೇ ತರಲೆ ಮಾಡಿದ್ರು ಕೀಟ್ಲೆ ಮಾಡಿದ್ರು ಕೆಲವೊಮ್ಮೆ ಸಹಿಸ್ಕೊಳ್ಳೇಬೇಕಾಗುತ್ತೆ ಅಲ್ವಾ. ಮಕ್ಕಳು ತಾನೇ ಕೀಟ್ಲೆ ಮಾಡೋದು, ದೊಡ್ಡವ್ರು ಮಾಡೋದಕ್ಕಾಗಲ್ವಲ್ಲ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಸ್ವಲ್ಪ ಹಾಗೆ ಕ್ಲೀನ್ ಮಾಡಿ ಲೈಟಾಗಿ ನಾನು ಹೊರಟೆ. ಇಲ್ಲಿಗೆ ಹೊರಟೆ ಅಂತ ಹೇಳಿದ್ರೆ, ನಾನು ಫ್ಯಾಷನ್ ಡಿಸೈನರ್ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೀನಿ. ಅಂದರೆ ಅದು ಟೈಲರಿಂಗ್ ಥರನೇ. ಕೆಲವೊಂದು ಟ್ರಿಕ್ಸ್ಗಳು ಸ್ವಲ್ಪ ಬೇರೆ ಥರ ಇರುತ್ತೆ. ತುಂಬ ಇಷ್ಟ ಆಯಿತು ನನಗೆ ಅಲ್ಲಿ ಕ್ಲಾಸು. ಓಕೆ, ಪರವಾಗಿಲ್ಲ ಅನ್ನಿಸ್ತು. ಸೊ ಅದನ್ನು ನಾನು ಕಲಿಯೋದಕ್ಕೆ ಹೋಗ್ತಾ ಇದ್ದೀನಿ. ಬೇಗ ಹೋಗ್ತಾ ಇದ್ದೆ, ಬಟ್ ಟೈಮ್ ಆಗಿತ್ತು. ನನ್ನ ಪ್ಲೇಸಿಗೆ ಬೇರೆ ಯಾರೋ ಬಂದು ಕೂತಿದ್ರು. ಆಮೇಲೆ ನಾನು ಬಂದ ತಕ್ಷಣ ಪಾಪ ಅವರು ಕೂಡ ನೋಡಿ, 2 ಡೇಸ್ ಆಗಿತ್ತು ಅವ್ರು ಜಾಯ್ನ್ ಆಗಿ. ನನ್ನ ಪ್ಲೇಸನ್ನು ಬಿಟ್ಕೊಟ್ರು ಅವರು. ನಾನು ಸರಿ ಅಂತ ಹೇಳ್ಬಿಟ್ಟು ನನ್ನ ಪ್ಲೇಸ್ಗೆ ಹೋಗಿ ಕೂತ್ಕೊಂಡು ಸ್ಟಿಚಿಂಗ್ ಮಾಡೋದಕ್ಕೆ ಸ್ವಲ್ಪ ಕಟಿಂಗ್ ಎಲ್ಲ ಮಾರ್ಕೆಲ್ಲ ಮಾಡೋದಿತ್ತು. ಮ್ಯಾಮ್ ಹತ್ರ ತೋರಿಸ್ತಾ ಇದ್ದೆ. ಮ್ಯಾಮ್ ಓಕೆ ಅಂತ ಹೇಳ್ತಾಯಿದ್ರು. ನಾನೊಂದು ಹಾಗೆ ಸ್ವಲ್ಪ ಒಂದು ಜೋಕ್ ಮಾಡ್ತಾಯಿದ್ದೆ, ಒಳ್ಳೆ ಯಾವ ಇಂಜಿನಿಯರ್ ಕೂಡ ಈ ಥರ ಸ್ಕೆಚ್ ಹಾಕ್ತಾರೋ ಇಲ್ವೋ ಮ್ಯಾಮ್, ನೋಡಿ ನಾನು ಹಂಗೆ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೆ. ಮ್ಯಾಮ್ ಕೂಡ ತುಂಬ ನಗಾಡ್ತಾಯಿದ್ರು. ಸೊ ಕ್ಲಾಸ್ ಎಲ್ಲ ಮುಗೀತು, ನಾನು ಹೊರಟೆ ಹೊರಗಡೆ. ನನ್ನ ಫ್ರೆಂಡು ವೀಡಿಯೋ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ತಮಾಷೆ ಮಾಡಿಕೊಂಡು ನಗಾಡ್ಕೊಂಡು MG ರೋಡಲ್ಲಿ ನಡ್ಕೊಂಡು ಬರ್ತಾಯಿದ್ವಿ. ನನ್ನ ತಂಗಿ ಶಾಪ್ ಹತ್ರ ಹೋದೆ ನಾನು. ತಂಗಿ ಶಾಪ್ ಹತ್ರ ಹೋಗಿ ಅವಳು ಸ್ವಲ್ಪ ಬೇರೆಯವ್ರಿಗೆ ಜ್ಯುವೆಲ್ಲರ್ಸ್ ಎಲ್ಲ ತೋರಿಸ್ತಾ ಇದ್ಲು. ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳಿದ್ದೆ. ಸರಿ ಅಂತ ಹೇಳ್ಬಿಟ್ಟು ನಾನಲ್ಲಿ ಹೋದೆ. ಸ್ವಲ್ಪ ಕಸ್ಟಮರ್ ಎಲ್ಲ ಇದ್ದರು.
ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೆ. ನಾನು ಕೂಡ ಜ್ಯುವೆಲರ್ಸ್ ನೋಡೋಣ ಅಂತ ಹೋದೆ. ಅಲ್ಲ ಕಣೆ, ನಾನು ಹೇಳಿದ ಅರ್ಥ ಆಯ್ತಾ? ಈ ಥರ ಫುಲ್ ಗೋಲ್ಡ್ ಇರಬೇಕು, ಸರಿನಾ? ಈ ಮಣಿಗಳು ಕಮ್ಮಿ ಇರಬೇಕು. ನಾನು ಕೇಳೋದೇ ಒಂದು ಡಿಸೈನ್ ಆದರೆ ಅವಳು ತೋರಿಸೋದೇ ಒಂದು ಡಿಸೈನು ತೋರಿಸ್ತಾ ಇದ್ಲು. ಕಸ್ಟಮರ್ ಬೇರೆ ಇದ್ದರು, ಮತ್ತು ಹೊಟ್ಟೆ ಬೇರೆ ಹಸಿತಾ ಇತ್ತಲ್ಲ, ಆ ಗಾಬರಿಲಿ ತೋರಿಸಿದ್ಲು. ಸರಿ ಬೇಡ ಬಿಡು, ಇದೆಲ್ಲ ನೆಕ್ಸ್ಟ್ ಟೈಮ್ ನೋಡೋಣ, ಹೊಸ ಡಿಸೈನ್ ಬಂದಾಗ ಅಂತ ಬಂದ್ವಿ. ಹೊರಗಡೆ ಯಾವ ಹೋಟೆಲ್ ಹೋಗಬೇಕು, 5 ಸ್ಟಾರಾ 3 ಸ್ಟಾರ ಹೋಟೆಲ್ಲು ಅಂತ ಕೇಳಿ ತಮಾಷೆ ಮಾಡ್ತಾಯಿದ್ದೆ, ನಗಾಡ್ತಾಯಿದ್ರು. ಅವರಿಗೆಲ್ಲ ಸ್ವಲ್ಪ ಹೊರಗಡೆ ಚಾಟ್ಸು ಈ ಥರ ಎಲ್ಲ ಇಷ್ಟ ಆಗುತ್ತೆ. ಯಾವುದು ಬೇಡ ಅಕ್ಕ, ಎಗ್ ರೈಸ್ ಕೊಡಿಸಿ, ಎಗ್ ರೈಸ್ ತಿಂದ್ಬಿಟ್ಟು ಹೋಗ್ತೀವಿ, ಬೇಡ ಹೋಟೆಲೆಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಕೊಡಿಸಿದೆ. ನನಗಿವೆಲ್ಲ ಇಷ್ಟ ಆಗೋಲ್ಲ, ಫುಡ್ಡು ರೋಡ್ ಸೈಡ್ ಫುಡ್ಡೆಲ್ಲ ಇಷ್ಟ ಆಗೋಲ್ಲ. ಏನಿಲ್ಲ, ಅವ್ರು ಹಿಂಸೆ ಮಾಡಿದರು, ನನ್ನ ಜೊತೆ ತಿನ್ನಿ ಅಂತ ಹಿಂಸೆ ಮಾಡಿದರು. ಸೊ ನಾನದು ಆಫ್ ತೊಗೊಂಡು ಎಗ್ ರೈಸ್ ಎಲ್ಲ ತಿಂದ್ವಿ. ಡೈಲಿ ಯೂಸ್ಗೆ ಸ್ವಲ್ಪ ಇಯರಿಂಗ್ಸ್ ಬೇಕಿತ್ತು. ಲಾಸ್ಟ್ ಟೈಮ್ ನಾನು ತರಿಸ್ಕೊಡಿ ಸ್ವಲ್ಪ ಈ ಥರ ಬೇಕು ಅಂತೆಲ್ಲ ಅವ್ರಿಗೆ ಹೇಳಿದ್ದೆ. ಇದು MG ರೋಡಲ್ಲಿ ಇರುವಂಥದ್ದು, ಪುಟ್ಟದಾಗಿದೆ, ಬಟ್ ಡೈಲಿ ಯೂಸ್ಗೆಲ್ಲ ಇಯರಿಂಗ್ಸ್ ಎಲ್ಲ ಓಕೆ ಪರವಾಗಿಲ್ಲ, ತೊಗೊಂಡು ಹಾಕ್ಬೋದು. ಅವರು ಹೌದು ಮೇಡಮ್ ತರಿಸಿದ್ದೀನಿ, ಕೆಲವೊಂದು ಬಂದಿದೆ ನೋಡಿ ನೀವು ಅಂತ ತೋರಿಸಿದ್ರು. ಸ್ವಲ್ಪ ನಾನು ಹೇಳಿದ್ರಲ್ಲಿ ಒಂದು ಸ್ವಲ್ಪ ಬಂದಿತ್ತು ಅಷ್ಟೇ, 1-2-3 ಜೊತೆ ಅಷ್ಟೇ ತೊಗೊಂಡು ಸರಿ ಅಂತ ಹೇಳ್ಬಿಟ್ಟು ಬಂದ್ವಿ ನಾವು. ಅವ್ರು ಶಾಪಿಗೆ ಹೋದರು. ಅಷ್ಟರಲ್ಲಿ ನನ್ನ ಮಕ್ಕಳು ಕಾಲ್ ಮಾಡಿ, ಮಮ್ಮಿ ತಿನ್ನೋದಕ್ಕೆ ಏನಾದರೂ ತೊಗೊಬನ್ನಿ ಬೇಕ್ರಿಯಿಂದ ಅಂತ ಹೇಳಿದರು. ಬೇಕ್ರಿಯಿಂದ ಸ್ವಲ್ಪ ಹಾಗೆ ತೊಗೊಂಡು ತಿಂಡಿಗಳನ್ನೆಲ್ಲ ಸರಿ ಅಂತ ಮನೆಗೆ ಹೊರಟು ಕಸ್ಟಮರ್ನೆಲ್ಲ ಅಟೆಂಡ್ ಮಾಡಿ ಓಕೆ ಸಂಜೆ ಆಯಿತು. ಅಡುಗೆ ರೆಡಿ ಮಾಡೋಣ ಅಂಥೇಳಿ ಒಂದೊಳ್ಳೆ ರೆಸಿಪಿ ಇದು, ಎಗ್ ಆಲೂ ಕರಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಎಲ್ಲ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿದೆ. ಇದು ಯಾವ ಆಯಿಲ್ ಅಂತಂದರೆ ತೆಂಗಿನ ಎಣ್ಣೆ, ಅಂದರೆ ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿ ಮತ್ತು ಕಡಲೆಕಾಯಿನ ಸುಲಿದು ಇಟ್ಟಿದ್ವಿ ನಾವು. ನಮ್ಮ ರಿಲೇಷನ್ ಮನೆಗೆ ಕೊಟ್ಟಿದ್ರು, ತುಂಬ ಒಂದು 6-7 ಮಂತ್ ಆಗಿತ್ತು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸುಲಿದು ಇಟ್ಟಿದ್ದನ್ನು ಅದನ್ನು ಮಿಷಿನಲ್ಲಿ ಬಂದಿರೋದು. ಎಣ್ಣೆ ಮಾಡ್ಕೊಡೋರೇ ಇರ್ತಾರಲ್ಲ ಅಲ್ಲಿ. ಇದು ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ ಚೆನ್ನಾಗಿ. ಜೊತೆಗೆ ಟೊಮೊಟೊ ಹಾಕಿ, ಟೊಮೊಟೊನೂ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದು ಏನು ಹಸಿ ಸ್ಮೆಲ್ ಅಂತ ಇರುತ್ತಲ್ಲ ಅದೆಲ್ಲ ಹೋಗಬೇಕು, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಒಂದು ಟಿಪ್ಸ್ ಏನಪ್ಪ ಅಂದರೆ, ಇದು ಎಲ್ರಿಗೂ ಗೊತ್ತಿರುತ್ತೆ, ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಅಂತ. ಈರುಳ್ಳಿ ಮತ್ತು ಟೊಮೊಟೊ ಬೇಗ ಫ್ರೈ ಆಗುತ್ತೆ. ಉಪ್ಪು ಕೂಡ ಅಷ್ಟೇ, ನಾವು ಬೇರೆ ಉಪ್ಪು ಬಳಸ್ತೀವಿ, ಅದು ಖಾಲಿಯಾಗಿತ್ತು. ಸೊ ಹಾಗಾಗಿ ಈ ವೈಟ್ ಉಪ್ಪನ್ನೇ ನಾನು ಬಳಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಪೌಡರು, ನಂತರ ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ, ಸ್ವಲ್ಪ ಅರಿಶಿಣ ಪುಡಿ, ಇದಿಷ್ಟನ್ನು ಹಾಕ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ. ಅರಿಶಿಣ ಪುಡಿ ಸ್ವಲ್ಪ, ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂಥರ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ಮಸಾಲೆ ಸ್ಮೆಲ್ಲು. ಆ ರೀತಿ ಒಂದು ಮಿಕ್ಸ್ ಮಾಡಬೇಕು. ನಾವು ಬೇಯಿಸಿ ಇಟ್ಕೊಂಡು ಒಂದು ಮೊಟ್ಟೆಯಲ್ಲಿ 2 ಭಾಗ ಮಾಡಿ ಕಟ್ ಮಾಡ್ಕೊಂಡಿದ್ದೀರಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಯಿಸಿಟ್ಟಿದ್ದಂಥ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದು ಬೇಯಿಸಿ ಸ್ವಲ್ಪ ಹಾಗೆ ದಪ್ಪಗೆ ಸ್ವಲ್ಪ ಏನು ಹೇಳ್ತಾರೆ ಅದು, ಪುಡಿ ಮಾಡ್ಕೊಂಡಿದ್ವಿ ದಪ್ಪ ಹಾಗೆ ಆಲೂಗಡ್ಡೆನ, ಅದನ್ನು ಕೊಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ವಿ ಆಯಿತಾ. ಅದೆಲ್ಲ ಪೂರ್ತಿ ಏನು ಅಂತಂದರೆ ಆಲೂಗಡ್ಡೆ ಹಸಿ ಸ್ಮೆಲ್ಲು ಅದೆಲ್ಲ ಹೋಗಬೇಕು. ಆ ರೀತಿ ಅದನ್ನು ಕುದಿಸ್ಬೇಕು. ಅಂದರೆ ಕುದಿಸೋದಂದರೆ ಯಾವ ರೀತಿ ಅಂದರೆ, ಪೂರ್ತಿ ಅದೆಲ್ಲ ಮೆದುವಾಗೋ ಥರನೂ ಕುದಿಸ್ಬಾರ್ದು, ಒಂದು ಮೀಡಿಯಮ್ ಉರಿ ಇಟ್ಬಿಟ್ಟು ಅದನ್ನು ಕುದಿಸ್ಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದೆಲ್ಲ ಆಯಿತು. ಇವಾಗ ಎಗ್ ಆಲೂ ಕರಿ ಆಯಿತು. ಇವಾಗ ಬಿಸಿ ಮುದ್ದೆನ ರೆಡಿ ಮಾಡ್ತಾ ಇದೆ. ಪುಟ್ಟದಾಗಿ ಬಿಸಿ ಮುದ್ದೆನೆಲ್ಲ ಮುದ್ದೆ ಕಟ್ಟೋದು ಅಂತಾರೆ ನಮ್ಮ ಕಡೆ, ಮುದ್ದೆನೆಲ್ಲ ಕಟ್ತಾ ಇದೆ. ಬಿಸಿ ಮುದ್ದೆ ನೋಡಿ, ಚೆನ್ನಾಗಿತ್ತು ಮುದ್ದೆ ನಿಜವಾಗ್ಲೂ. ಇದನ್ನು ತಟ್ಟೆಗೆ ಇಡ್ತಾ ಇದ್ದೀನಿ ಇವಾಗ. ಆಮೇಲೆ ಏನು ಅಂತಂದರೆ, ನಾವು ಬಳಸೋ ಅಕ್ಕಿ ಯಾವುದು ಅಂತ ನಾನು ತಂಬ್ಲೈನಲ್ಲಿ ಹಾಕಿದ್ದೆ. ನೀವು ಕೇಳಿರೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ, ಆದರೂ ಕೇಳಿದ್ರೂ ಕೂಡ ಕಡಿಮೆ ಅಂತ ಅನಿಸುತ್ತೆ ಈ ಅಕ್ಕಿ ಹೆಸರನ್ನ. ನಮ್ಮ ಸಿಸ್ಟರು ನೋಡಿ ಬರಬೇಕಾದ್ರೆ ಮೊಟ್ಟೆ ಬೋಂಡ ತೊಗೊಬಂದಿದ್ಲು ಊಟದ ಜೊತೆ ಇರಲಿ ಅಂಥೇಳಿ, ಅದನ್ನು ಕೂಡ ಊಟದ ಜೊತೆ ಇಡ್ತಾ ಇದ್ದೀನಿ ಇವಾಗ ನಾನು. ನಾವು ಬಳಸೋ ಅಕ್ಕಿ ಯಾವುದು ಅಂತ ಅಂದರೆ ಕಿರುವಾಣದಕ್ಕಿ ಅಂತ ಕರೀತಾರೆ. ಕಿರುವಾಣದಕ್ಕಿ ಅಂತ ಹೇಳ್ತಾರೆ. ಆ ಅಕ್ಕಿನೇ ನಾವು ಬಳಸೋದು. ದೋಸೆ ಕಲರ್ ಕೂಡ ಈ ಅಕ್ಕಿ ಬಳಸೋದ್ರಿಂದನೇ ಸ್ವಲ್ಪ ಚೇಂಜ್ ಆಗಿತ್ತು, ಅದಕ್ಕೋಸ್ಕರನೇ ನಾನು ಅವಾಗ ಹೇಳಿದ್ದು. ತುಂಬ ಹೆಲ್ತಿಗೆ ಒಳ್ಳೆಯದು, ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿಡುತ್ತೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಈ ಅಕ್ಕಿ. ನಾವು ಇದೇ ಅಕ್ಕಿನ ಬಳಸೋದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.